ಎಲ್ಲರಿಗೂ ನಮಸ್ಕಾರ. ಈ ದಿನ ನಾನು ಷಟ್ಸ್ಥಲ ಕುರಿತ ಚರ್ಚೆಯನ್ನು ನಾನು ಮುಂದುವರಿಸಿದ್ದೇನೆ. ಇದು 3ನೆಯ ವಿಡಿಯೋ. ಇದು ಹಿಂದಿನ ಚರ್ಚೆ 2 ವಿಡಿಯೋಗಳಲ್ಲಿ ಸ್ಪಷ್ಟವಾದಂತೆ ಈ ಷಟ್ಸ್ಥಲ ಚರಿತ್ರೆಯಲ್ಲಿ ಏಕಪ್ರಕಾರವಾದ ಒಂದು ವ್ಯವಸ್ಥೆ ಇಲ್ಲ. ಆಮೇಲೆ ಅದು ನಮ್ಮ ವಿದ್ವಾಂಸರು ಭಾವಿಸಿದಂತೆ ಅದು ಭಾರಿ ಪ್ರಾಚೀನ ಅನ್ಲಿಕ್ಕೆ ಇವತ್ತೇನು ಬಹಳ ಪ್ರಬುದ್ಧವಾಗಿ ಅಥವಾ ಪರಿಪಕ್ವವಾಗಿ ಬೆಳೆದಂಥ ಷಟ್ಸ್ಥಲ ತತ್ವ, ಅದು ಏಕೋತ್ತರ ಶತಸ್ಥಲ ಆದಂಥ ಒಂದು ತತ್ವ ಬಹಳ ಪ್ರಾಚೀನ ಅನ್ಲಿಕ್ಕೆ ಕಾರಣಗಳಿಲ್ಲ. ಆಗಮಗಳಲ್ಲಿ ಅದು ಅಪರಿಪಕ್ವವಾದ ಅಪೂರ್ಣವಾದ ಒಂದು ಸ್ಥಿತಿಯನ್ನು ಹೊಂದಿದ್ದರೆ, ಸಿದ್ಧಾಂತ ಶಿಖಾಮಣಿಯಲ್ಲಿ ತೀರ ಪರಿಪಕ್ವ ಸ್ಥಿತಿಗೆ ಹೋಗಿ ಒಂದು ರೀತಿ ತನ್ನ ಕೃತ್ರಿಮತೆಯನ್ನ ಮೆರೆದಿರ್ತಕ್ಕಂಥದ್ದು ಅದು ಕಂಡು ಬರ್ತದೆ. ಅದರಲ್ಲಿ ಬಹಳ ಮುಖ್ಯವಾಗಿ ಸರಳ ಷಟ್ಸ್ಥಲ ಕ್ರಮ ಮತ್ತು ಸಂಕೀರ್ಣ ಷಟ್ಸ್ಥಲ ಕ್ರಮ ಅಂತ 2 ರೀತಿಯ ಷಟ್ಸ್ಥಲ ವ್ಯವಸ್ಥೆಯನ್ನು ನಾವು ಕಾಣಬಹುದು. ಸರಳ ಷಟ್ಸ್ಥಲ ಕ್ರಮ ಕೇವಲ 6 ಸ್ಥಳಗಳನ್ನು ಉಳ್ಳಂಥದ್ದು. ಅಂದ್ರೆ ಭಕ್ತ, ಮಹೇಶ, ಪ್ರಸಾದಿ, ಪ್ರಾಣಲಿಂಗಿ, ಶರಣ ಮತ್ತು ಐಕ್ಯ ಅನ್ನುವಂಥ 6 ಸ್ಥಳಗಳನ್ನ ಉಳ್ಳಂಥದ್ದು. ಈ 6ರ ಅರ್ಥವನ್ನು ನಿರ್ವಚಿಸಿಕೊಂಡು ಬಿಟ್ರೆ ಸರಳ ಷಟ್ಸ್ಥಲದ ವ್ಯವಸ್ಥೆ ಅಲ್ಲಿಗೆ ಮುಗಿದೋಯ್ತು. ಆದ್ರೆ ಸಂಕೀರ್ಣ ಷಟ್ಸ್ಥಲ ಹಾಗಲ್ಲ. ಅದು ಅಂಗ ಷಟ್ಸ್ಥಲ ಮತ್ತು ಲಿಂಗ ಷಟ್ಸ್ಥಲ ಅಂತ ಹೇಳ್ಬಿಟ್ಟು ಪ್ರತಿಯೊಂದು ಸ್ಥಳವೂ ಕೂಡ ಮತ್ತೆ 6 ಉಪಸ್ಥಳಗಳಲ್ಲಿ, ಅಂದ್ರೆ ಅವಾಂತರ ಸ್ಥಳಗಳಲ್ಲಿ ಅದು ವಿಭಜಿಸಲ್ಪಟ್ಟು 6 × 6 36 ಆಗಿರ್ತಕ್ಕಂಥದ್ದು ಕಂಡು ಬರ್ತದೆ. ಅದೆಲ್ಲ ಅಲ್ಲದೆ ಅದು ಸಂಖ್ಯೆಯಲ್ಲಿ ಬಹಳಷ್ಟು ವಿಭಿನ್ನತೆಯನ್ನ ತಾಳ್ತಾ 101 ಸ್ಥಳದವರೆಗೂ, 218 ಸ್ಥಳದವರೆಗೂ ಕೂಡ, 200ಕ್ಕೂ ಹೆಚ್ಚು ಸ್ಥಳದವರೆಗೂ ಕೂಡ ಅದು ಬೆಳೆದಿರ್ತಕ್ಕಂಥದ್ದು ಅದರ ಚರಿತ್ರೆಯಲ್ಲಿ ಕಂಡು ಬರ್ತದೆ. ಆದರೆ ವಚನಕಾರರಲ್ಲಿ ನಿಜವಾಗಲೂ ವ್ಯಕ್ತವಾದಂತಹ ಸ್ಥಳ ಅಂತ ಹೇಳಿದ್ರೆ, ವ್ಯಕ್ತವಾದಂತಹ ಸ್ಥಳ ಮತ್ತು ವಚನಕಾರರಿಂದ ಬಹುತೇಕ ಸಮ್ಮತಿಸಲ್ಪಟ್ಟಂತಹ ಒಂದು ಸ್ಥಳ ಅಂದ್ರೆ ಅದು ಸರಳ ಷಟ್ಸ್ಥಲ ಕ್ರಮ. ಆದ್ರೆ ಚನ್ನಬಸವಣ್ಣನಲ್ಲಿ ಸರಳ ಷಟ್ಸ್ಥಲದ ಜೊತೆಗೆ ಸಂಕೀರ್ಣ ಷಟ್ಸ್ಥಲಗಳು ಕೂಡ ಅಲ್ಲಿ ಕಂಡು ಬರ್ತದೆ. ಆದ್ರಿಂದ ಚನ್ನಬಸವಣ್ಣ ಈ ಬೇರೆಲ್ಲ ಶರಣರಿಗಿಂತ ಸ್ವಲ್ಪ ವಿಭಿನ್ನವಾಗಿ ಈ ಷಟ್ಸ್ಥಲ ವಿಚಾರದಲ್ಲಿ ಆತ ನಿಲ್ತಾನೆ. ಅಂದ್ರೆ ಈ ಚನ್ನಬಸವಣ್ಣನಲ್ಲಿ ಕಾಣುವಂತಹ ಈ ವಿಭಿನ್ನವಾದ ಷಟ್ಸ್ಥಲ ಕ್ರಮ ಅಂದ್ರೆ ಸರಳ ಷಟ್ಸ್ಥಲವನ್ನು ಬಿಟ್ಟು ಸಂಕೀರ್ಣ ಷಟ್ಸ್ಥಲ ಕ್ರಮ, ಇದು ಸ್ವತಃ ಚನ್ನಬಸವಣ್ಣ ಪ್ರತಿಪಾದಿಸಿದ್ದೋ ಅಥವಾ ಚನ್ನಬಸವಣ್ಣನ ವಚನದೊಳಕ್ಕೆ ಬೇರೆ ವಚನೇತರ ಆಕಾರಗಳಿಂದ ಅದು ಬಂದು ಸೇರಲ್ಪಟ್ಟಿದೆಯೋ ಅನ್ನುವಂಥ ಪ್ರಶ್ನೆಗೆ ಉತ್ತರ ಹೇಳ್ತಕ್ಕಂಥದ್ದು ಸ್ವಲ್ಪ ಕಷ್ಟ. ಆದ್ರೆ ಚನ್ನಬಸವಣ್ಣನಲ್ಲಿ ಸಂಕೀರ್ಣ ಷಟ್ಸ್ಥಲ ಕ್ರಮಗಳ ಒಂದು ವಿವರಣೆ ಇದೆ. ಮತ್ತು ಅದಲ್ಲದೆ ಸಿದ್ಧಾಂತ ಶಿಖಾಮಣಿಯಲ್ಲಿ ಕಾಣಬಹುದಾದಂಥ ವ್ಯವಸ್ಥೆಗೆ ಅನುರೂಪವಾಗಿರ್ತಕ್ಕಂಥ ವ್ಯವಸ್ಥೆ ಚನ್ನಬಸವಣ್ಣನಲ್ಲಿ ಕಾಣ್ತದೆ. ನಾನು ಅದನ್ನ ಪ್ರತ್ಯೇಕವಾಗಿ ಸುಮಾರು 8 ರಿಂದ 9 ವಚನಕಾರರನ್ನ, ಅವರ ವಚನಗಳನ್ನ ನಾನು ಪ್ರತ್ಯೇಕ ತೆಗೆದ್ಬಿಟ್ಟು ಅದರಲ್ಲಿ ಷಟ್ಸ್ಥಲ ಕ್ರಮ ಯಾರ್ಯಾರು ಹೆಂಗೆ ನಿರೂಪಣೆ ಮಾಡ್ತಾ ಬಂದಿದ್ದಾರೆ ಅನ್ನೋದನ್ನ ನಾನು ಹೇಳಿದ್ದೇನೆ. ಆದ್ರೆ ಇಲ್ಲಿ ಚರ್ಚೆಯ ವಿಸ್ತಾರ ಜಾಸ್ತಿ ಆಗ್ತದೆ ಅನ್ನೋ ಕಾರಣಕ್ಕಾಗಿ ಅದನ್ನ ನಾನು ಕೈಬಿಟ್ಟಿದ್ದೇನೆ. ಈಗ ನಮ್ಗೇನೀಗ ಡಾಕ್ಟರ್ ಕಲಬುರ್ಗಿ ಅವರ ಸಂಪಾದನೆಯ ಕೃತಿ, ದೊಡ್ಡ ಮಹಾ ಸಂಪುಟ, ಅಂದ್ರೆ ಎಲ್ಲಾ ಅನೇಕ ಬಿಡಿ ಬಿಡಿ ವಚನ ಸಂಪುಟಗಳನ್ನು ಸೇರಿಸಿರ್ತಕ್ಕಂಥ ಒಂದು ದೊಡ್ಡ ಬೃಹತ್ ಸಂಪುಟ ಏನಿದೆ, ಆ ಸಂಪುಟದಲ್ಲಿ ಬಸವಣ್ಣನವರ, ಅಲ್ಲಮ ಪ್ರಭುವಿನ ಮತ್ತು ಚನ್ನಬಸವಣ್ಣನವರ ಈ 3 ವಿಭಿನ್ನ ವಚನಕಾರರ ವಚನಗಳು ಹೇಗೆ ಯಾವ ಸ್ಥಳ ಕ್ರಮಗಳಲ್ಲಿ ವಿಂಗಡಿಸಲ್ಪಟ್ಟಿವೆ ಅಂತ, ಇವು ವಚನಕಾರರಲ್ಲಿ ವ್ಯಕ್ತವಾಗಿದೆ ಅನ್ನೋದಕ್ಕಿಂತ ಹೇಗೆ ಅವು ವಿಂಗಡಿಸಲ್ಪಟ್ಟಿವೆ, ಎಷ್ಟು ಸ್ಥಳಗಳಲ್ಲಿ ವಿಂಗಡಿಸಲ್ಪಟ್ಟಿವೆ ಅದನ್ನ ಪರಿಗಣನೆಗೆ ತೆಗೆದುಕೊಂಡು ಸ್ಥಳದ ಅರ್ಥವನ್ನ ಇಲ್ಲಿ ನಾನು ವಿವರಿಸಲಿಕ್ಕೆ, ವ್ಯಾಖ್ಯಾನಿಸಲಿಕ್ಕೆ ನಾನು ಇವತ್ತು ಬಯಸ್ತಾ ಇದ್ದೇನೆ. ಆದ್ರಿಂದ ಸಹೃದಯರು ಗಮನಿಸಬೇಕು, ಶರಣರು ಒಪ್ಪಿಕೊಂಡಿರ್ತಕ್ಕಂಥದ್ದು, ಬಹುತೇಕ ಶರಣರು ಒಪ್ಪಿದ್ದು ಸರಳ ಷಟ್ಸ್ಥಲ ಕ್ರಮ. ಆದರೆ ಈ ವಚನ ಮಹಾಸಂಪುಟದಲ್ಲಿ ಸರಳ ಷಟ್ಸ್ಥಲ ಕ್ರಮವನ್ನೇ ಒಪ್ಕೊಂಡಿಲ್ಲ. ಇವರು ಸ್ವಲ್ಪ ಇನ್ನೊಂದು ಬೇರೆ ರೀತಿಯ ದಾರಿಯನ್ನು ಹಿಡಿದು ಕೆಲವು ಉಪಸ್ಥಳಗಳನ್ನು ಕೂಡ ಅದಕ್ಕೆ ಸೇರಿಸಿ ಅದರಲ್ಲಿ ಈ ಶರಣರ ವಚನಗಳನ್ನ ಅವರು ವಿಂಗಡಿಸುವ ಪ್ರಯತ್ನವನ್ನ ಮಾಡಿದ್ದಾರೆ. ಅಂಥ ಕ್ರಮವನ್ನು ಅನುಸರಿಸಿ ಇಲ್ಲಿ ನಾನು ಷಟ್ಸ್ಥಳಗಳ ವ್ಯಾಖ್ಯಾನವನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ. ಈ ಮೊದಲಿಗೆ ನಾವು ಸ್ಥಳ ಅಂದ್ರೆ ಏನು ಅನ್ನೋದೊಂದು ಮೂಲಭೂತವಾದ ಪ್ರಶ್ನೆಗೆ ನಾವು ಉತ್ತರವನ್ನು ಕಂಡುಕೋಬೇಕು. ಈ ಉತ್ತರ ಕಂಡುಕೋಬೇಕಾದ್ರೆ ಸ್ಥಳ ಅಂದ್ರೆ ಚೇತನಾತ್ಮಕವಾದ ಪ್ರಪಂಚವು ಮೊದಲು ಸ್ಥಿತಿಯನ್ನು
ಅಂತ್ಯದಲ್ಲಿ ಲಯವನ್ನು ಯಾವ ತತ್ವದಲ್ಲಿ ಅಂದ್ರೆ ಯಾವ ಬಿಂದುವಿನಲ್ಲಿ ಹೊಂದುವುದೋ ಅದೇ ಸ್ಥಳ. ಅಂದ್ರೆ ಇದು ಜಗತ್ತು ಅಥವಾ ಜೀವ ಎಲ್ಲಿಂದ ಹುಟ್ಟಿ ಬಂದು ಮತ್ತೆ ವಾಪಸ್ ಅದು ಎಲ್ಲಿಗೆ ಹೋಗ್ತದೋ ಅಂಥ ಒಂದು ಮೂಲ ಬಿಂದು ಏನಿದೆಯಲ್ಲ ಅದೇ ಸ್ಥಳ ಅಂತ ಅರ್ಥ. ಇದನ್ನ ಶಿವಾನುಭವ ಸೂತ್ರಂ, ಸಿದ್ಧಾಂತ ಶಿಖಾಮಣಿ ಈ ಮೊದಲಾದ ಗ್ರಂಥಗಳು ಇವು ನಮಗೆ ಸ್ಪಷ್ಟಪಡಿಸ್ತವೆ. ಈ ಸ್ಥಳವನ್ನ ಅಂಗ ಮತ್ತು ಲಿಂಗ ಅಂತ ಹೇಳಿ ಎರಡು ಭಾಗಗಳಾಗಿ ಅವರು ಚರ್ಚೆಯನ್ನ ಮಾಡ್ತಾರೆ. ಇಲ್ಲಿ ಶಿವಾನುಭವ ಸೂತ್ರಂನ ಮೊಗ್ಗೆ ಮಾಯದೇವನ 15ನೇ ಶತಮಾನದ ಮೊಗ್ಗೆ ಮಾಯದೇವನ ಶಿವಾನುಭವ ಸೂತ್ರಂನ ಪುಟ ಸಂಖ್ಯೆ 16, 17, ಚರಣ ಸಂಖ್ಯೆ 28ರಲ್ಲಿ ನಾವು ಕಾಣಬಹುದು. ಅದು ಹೇಳೋ ಪ್ರಕಾರ ಸ್ಥಕಾರಂ ಸ್ಥಾನವಾಚಿಶ್ಯಾಲ್ ಲಕಾರೋ ಲಯವಾಚಕ ತಯೋ ಕಾರಣಭೂತಂ ಯತ್ತದೇವ ಸ್ಥಳಮುಚ್ಯತೆ ಅಧಿಷ್ಠಾನಂ ಸಮಸ್ತಸ್ಯ ಸ್ಥವಾರಸ್ಯ ಚರಸ್ಯ ಚ ಜಗತೋ ಯದ್ಭವೇತತ್ವಂ ತದ್ದಿ ವೈ ಸ್ಥಳಮುಚ್ಯತೆ ಅಂತ ಹೇಳಿ ಈ ರೀತಿ ಒಂದು ಸಂಸ್ಕೃತ ಶ್ಲೋಕ ಬರ್ತದೆ. ಅದರ ಪ್ರಕಾರ ತನ್ನಂತೆ ಅನ್ಯವಿಲ್ಲದ ತಾನೊಂದೇ ಆದ ಪರಬ್ರಹ್ಮವೆಂದು ಕರೆಯಲ್ಪಟ್ಟ ಸಚ್ಚಿದಾನಂದ ಸ್ವರೂಪ ಶಿವತತ್ವವೇ ಸ್ಥಳ. ಈ ಶಿವತತ್ವವೇ ಮಹದಾದಿಯಾದ ಸರ್ವತತ್ವಗಳಿಗೆ ಸ್ಥಾನಭೂತವು ಲಯಭೂತವೂ ಆಗಿರುವುದರಿಂದ ಮತ್ತು ಚರಚರಾತ್ಮಕವಾದ ಜಗತ್ತಿಗೆ ಅಧಿಷ್ಠಾನವಾಗಿರುವುದರಿಂದ ಸ್ಥಳವೆಂದು ಕರೆಯಲ್ಪಟ್ಟಿದೆ ಅಂತ ಇದರ ಅರ್ಥ. ಹೀಗೆ ಸ್ಥಳ ಎಂದ್ರೆ ಈ ಒಂದು ಅರ್ಥ ಅಂದ್ರೆ ಜೀವ ಅಥವಾ ಜಗತ್ತು ಈ ಪ್ರಪಂಚ ಎಲ್ಲಿಂದ ಬಂದು ಯಾವ ಬಿಂದುವಿನಿಂದ ಬಂದು ಮತ್ತೆ ತಿರುಗ ಯಾವ ಬಿಂದುವಿಗೆ ಹೋಗಿ ಅದು ಸೇರ್ತದ ಆ ಮೂಲವೇ ಅದು ಸ್ಥಳ. ಇನ್ನೊಂದು ಅರ್ಥ ಇದಕ್ಕಿದೆ. ಸ್ಥಳ ಎಂದ್ರೆ ಸ್ಥಾನ, ಮೆಟ್ಟಿಲು. ಸಾಧಕನು ತನ್ನ ಮಾರ್ಗದಲ್ಲಿ, ತನ್ನ ಪಥದಲ್ಲಿ, ಭಕ್ತಿ ಪಥದಲ್ಲಿ, ಸಾಧನೆಯ ಮಾರ್ಗದಲ್ಲಿ ತಾನು ಏರ್ತಕ್ಕಂಥ ವಿವಿಧ ಹಂತಗಳು ಎಂಬ ಅರ್ಥಗಳು ಕೂಡ ಇದ್ದು, ವಿಶೇಷವಾಗಿ ಈ ಜಗತ್ತು ಯಾವುದರಲ್ಲಿ ಹುಟ್ಟಿ ಯಾವುದರಲ್ಲಿ ಲಯವಾಗುತ್ತದೋ ಆ ಏಕಮಾದ್ವಿತೀಯವಾಗಿರ್ತಕ್ಕಂಥ ಪರಶಿವ ಬ್ರಹ್ಮವೇ ಸ್ಥಳ ಎಂದು ಕರೆಯಲಾಗಿದೆ. ಇನ್ನು ಮುಂದುವರೆದು ನಾಗೇಶ ಶಾಸ್ತ್ರಿ ಅಂತಕ್ಕಂಥವರು ಶಕ್ತಿ ವಿಶಿಷ್ಟಾದ್ವೈತ ಅನ್ನೋ ಒಂದು ಕೃತಿಯನ್ನ ಬರೆದಿದ್ದಾರೆ. ಆ ಕೃತಿಯಿಂದ ನಾವು ಹೇಳೋದಾದ್ರೆ ಸ್ಥೀಯತೆ ಲೀಯತೆ ಯತ್ರ ಜಗದ್ದೇತತ್ ಚರಾಚರಂ ಅಂತ ಈ ರೀತಿ ಒಂದು ಸಂಸ್ಕೃತ ಶ್ಲೋಕ ಬರ್ತದೆ. ಅದರ ಪ್ರಕಾರ ಸ್ಥಳ ಎಂದರೆ ಶಿವತತ್ವ, ಶಕ್ತಿ ವಿಶಿಷ್ಟವಾದುದು, ತನ್ನಲ್ಲಿ ಅವಿನಾಭಾವ ನೆಲೆಸಿರುವ ವಿಮರ್ಶನಾ ಶಕ್ತಿಯಿಂದ ಸೃಷ್ಟಿಗೆ ಕಾರಣವಾಗುತ್ತದೆ ಮತ್ತು ಶಕ್ತಿಯ ಕ್ಷೋಭೆಯಿಂದ ಲಿಂಗಸ್ಥಳ ಮತ್ತು ಅಂಗಸ್ಥಳ ಎಂದು ಎರಡಾಗುತ್ತದೆ ಎಂದು ತಿಪ್ಪೇರುದ್ರ ಸ್ವಾಮಿ ಅವರು ಸ್ಥಳದ ಗುಣಲಕ್ಷಣಗಳನ್ನ ಅವರು ವಿವರಿಸಿದ್ದಾರೆ. ಇನ್ನ ಸ್ಥಳ ಕುರಿತು ಡಾಕ್ಟರ್ ಕಲಬುರ್ಗಿ ಅವರು ಕೂಡ ಸ್ವಲ್ಪ ಬೇರೆ ಬೇರೆ ರೀತಿಯಲ್ಲಿ ವಿವರಿಸಿರ್ತಕ್ಕಂಥದ್ದು ಉಂಟು. ಈಗ ಆ ಎಲ್ಲ ವಿವರಗಳನ್ನ ನಾವು ಇಲ್ಲಿ ಹೆಚ್ಚಾಗಿ ತೆಗೆದುಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ. ಆದ್ರೆ ಕಲಬುರ್ಗಿ ಅವರು ಏನ್ ಮಾಡ್ತಾರೆ ಅಂದ್ರೆ ಅವರು ಈ ಏನಾದ್ರೂ ಮಾಡಿದಕ್ಕೊಂದು ಸಾಮಾಜಿಕವಾದ ಸೋಷಿಯಲ್ ಡೈಮೆನ್ಷನ್ ಕೊಡುವ ಪ್ರಯತ್ನದಲ್ಲಿ ಒಂದು ಸೂಚನೆ ಕೊಡ್ತಾರೆ. ಅದನ್ನ ನಾನು ತಮ್ಮ ಗಮನಕ್ಕೆ ತಗೊಂಡ್ಬರ್ತೀನಿ. ಅವ್ರು ಏನ್ ಹೇಳ್ತಾರೆ ಅಂದ್ರೆ ಈ ಷಟ್ಸ್ಥಲವು ಆತ್ಮೋದ್ಧಾರಕ್ಕೆ ಮಾತ್ರ ಸೀಮಿತವಾದ ವ್ಯಕ್ತಿ ಸಿದ್ಧಾಂತವೆಂದು ವಿದ್ವಾಂಸರು ಭಾವಿಸಿದ್ದಾರೆ. ಆದರೆ ಇದು ಹೆಚ್ಚಿನದಾಗಿ ಸಮಾಜವಾದಿ ಸಿದ್ಧಾಂತವು ಆಗಬೇಕೆಂದು ಪ್ರತಿಪಾದಿಸುವುದು ಈ ಲೇಖನದ ಉದ್ದೇಶವಾಗಿದೆ ಎಂದು ಅವರು ತಮ್ಮ ಉದ್ದೇಶವನ್ನ ಸ್ಪಷ್ಟಪಡಿಸಿದ್ದಾರೆ. ಅಂದ್ರೆ ಅದನ್ನ ನಾವು ಸಾಮಾಜೀಕರಣಗೊಳಿಸ್ಬೇಕು, ಅಂದ್ರೆ ಐಕ್ಯ ಅನ್ನುವ ತತ್ವವನ್ನೇ ಸಾಮಾಜೀಕರಣಗೊಳಿಸ್ಬೇಕು ಅನ್ನುವಂತ ಮಾತನ್ನ ಅವರು ಹೇಳಿದ್ದಾರೆ. ಅವರು ಐಕ್ಯ ಸ್ಥಳದ ಕಲ್ಪನೆಯನ್ನ ಹೆಂಗ್ ಬದಲಾಯಿಸಬೇಕು ಅಂತ ಹೇಳಿದ್ರೆ ಈ ತತ್ವಕ್ಕಿರುವ ವ್ಯಷ್ಟಿ ರೂಪ ಬದಲಿಸಿ ಸಮಷ್ಟಿ ಸಮಾಜ ಸ್ವರೂಪ ನೀಡಬೇಕೆಂದು ಸೂಚಿಸ್ತಾರೆ. ಅದರ ವಿವರ ಇಲ್ಲಿ ಅನವಶ್ಯಕ. ಹೆಚ್ಚಿನ ಮಾಹಿತಿ ತಿಳಿಯ ಬಯಸ್ತಕ್ಕಂಥವರು ಷಟ್ಸ್ಥಲ ಸಿದ್ಧಾಂತ ನವೀಕರಣದ ಅಗತ್ಯ ಎಂಬ ಅವರ ಲೇಖನವನ್ನು ಓದಬಹುದು. ಪುಟ ಸಂಖ್ಯೆ 123, 27, ಮಾರ್ಗ 7, ಡಾಕ್ಟರ್ ಎಂ ಕಲಬುರ್ಗಿ. ಇನ್ನ ಬಸವಣ್ಣ, ಅಲ್ಲಮ ಮತ್ತು ಚನ್ನಬಸವಣ್ಣ ಈ ಮೂವರ ವಚನಗಳನ್ನ ನಾವು ಲೆಕ್ಕಿಸಿ ವಚನ ಮಹಾಸಂಪುಟದಲ್ಲಿ ವಿಂಗಡಿಸಿದಂತೆ ಕಾಣಬರತಕ್ಕಂಥ ಸ್ಥಳನಾಮಗಳ ಸಂಖ್ಯೆ ಹೆಂಗಿದೆ ಅಂತೇಳಿ ಮೊದಲು ಒಂದು ಸ್ಥೂಲವಾದ ಚಿತ್ರವನ್ನು ತೆಗೆದುಕೊಂಡು ಅದರ ಮುಂದಿನ ವಿವರಣೆಗಳಿಗೆ ನಾವು ಹೋಗೋಣ. ಈಗ ಮೊದಲನೇದಾಗಿ ಬಸವಣ್ಣನವರ ಷಟ್ಸ್ಥಲ ವಚನಗಳ ಸ್ಥಳವಾರು ವಿಂಗಡಣೆ ಹೆಂಗಿದೆ ಈ ಕಲಬುರ್ಗಿಯವರ ವಚನ ಮಹಾಸಂಪುಟದಲ್ಲಿ ಇರುವಂತೆ ನಾನು ಹೇಳ್ತಾ ಇರೋದು ಹೆಂಗಿದೆ ಅಂತ ಹೇಳಿದ್ರೆ ಸ್ಥಳ ಷಟ್ಸ್ಥಲ ಕ್ರಮ ಭಕ್ತ ಸ್ಥಳ, ಮಹೇಶ, ಪ್ರಸಾದಿ, ಪ್ರಾಣಲಿಂಗಿ, ಶರಣ, ಐಕ್ಯ ಅಂತ ಹಿಂಗಿದೆ.
ಅದರಲ್ಲಿ ಭಕ್ತ ಸ್ಥಳದಲ್ಲಿ ಉಪಸ್ಥಳಗಳು 14 ಅದಾವೆ. ಉಪಸ್ಥಳಗಳು 14 ಅದಾವೆ. ವಚನ 1ರಿಂದ 526 ವಚನಗಳಿದಾವೆ. ಮಹೇಶ ಸ್ಥಳದಲ್ಲಿ ಉಪಸ್ಥಳಗಳು 5 ಅದಾವೆ. ವಚನ ಸಂಖ್ಯೆ 527ರಿಂದ 766 ಅಂದ್ರೆ 240 ವಚನಗಳಿದಾವೆ. ಪ್ರಸಾದಿ ಸ್ಥಳ 7 ಅಂದ್ರೆ ಉಪಸ್ಥಳಗಳು 7 ಅದಾವೆ. ಅದರಲ್ಲಿ ವಚನ ಸಂಖ್ಯೆ 767ರಿಂದ 796, ಒಟ್ಟು ಟೋಟಲಿ 30 ವಚನಗಳಿದಾವೆ. ಇನ್ನು ಪ್ರಾಣಲಿಂಗಿ ಸ್ಥಳದಲ್ಲಿ ಉಪಸ್ಥಳಗಳು 7 ಅದಾವೆ. ವಚನ ಸಂಖ್ಯೆ 797ರಿಂದ 854, 58 ಅದಾವೆ. ಹಿಂಗೆ ಟೋಟಲಿ ಐಕ್ಯ ಸ್ಥಳದಲ್ಲಿ ಕೂಡ 7, ವಚನ ಸಂಖ್ಯೆ 920ರಿಂದ 960 ಅಂದ್ರೆ ಟೋಟಲಿ 41 ವಚನಗಳಿದಾವೆ. ಒಟ್ಟು ಬಸವಣ್ಣನವರ ವಚನಗಳು 960 ವಚನಗಳನ್ನ 6 ಮುಖ್ಯವಾದ ಸ್ಥಳಗಳು ಅಂದ್ರೆ ಭಕ್ತದಿಂದ ಐಕ್ಯದವರೆಗೆ 6 ಮುಖ್ಯ ಸ್ಥಳಗಳು. ಇನ್ನು ಒಳಗಡೆ ಉಪಸ್ಥಳಗಳು ಅವುಗಳು ಆಮೇಲೆ ಮುಂದೆ ನಾನು ಹೇಳ್ತಾ ಹೋಗ್ತೇನೆ. ಹೆಚ್ಚು ಕಮ್ಮಿ ಅವು ಒಂದು 14, 5, 19, 7, 4, 28, 19, 47 ಉಪಸ್ಥಳಗಳೇನೋ ಬರ್ತವೆ. ಹೀಗೆ ಕಾಂಡ 1ರಲ್ಲಿ 1ರಿಂದ 966 ಷಟ್ಸ್ಥಳಗಳನ್ನು ವಿಂಗಡಿಸಿದ್ದು, ಕಾಂಡ 2ರಲ್ಲಿ ಹೆಚ್ಚಿನ ವಚನಗಳು ಭಾಗದಲ್ಲಿ 961ರಿಂದ 1406 ಒಟ್ಟು 2 ವಿಭಾಗದಿಂದ 1406 ವಚನಗಳಿದ್ದು, ಇವುಗಳಲ್ಲಿ 89ನೇ ಸಂಖ್ಯೆಯ ವಚನ ಇಲ್ಲ ಮತ್ತು 978ನೇ ಸಂಖ್ಯೆಯ ವಚನ 2 ಬಾರಿ ಬಂದಿದೆ. ಆದ್ರಿಂದ 2ಅನ್ನ ನಾವು ಮೈನಸ್ ಮಾಡಿದ್ರೆ ಟೋಟಲಿ ಬಸವಣ್ಣನವರ ವಚನ 1406 ಏನಿದೆ ಅದರಲ್ಲಿ 2 ಮೈನಸ್ ಮಾಡ್ಬೇಕು. ಯಾಕಂದ್ರೆ 978ನೇ ವಚನ ರಿಪೀಟ್ ಆಗ್ತದೆ. ಅದು 89ನೇ ಸಂಖ್ಯೆಯ ವಚನ ಎಗರೋಗಿದೆ, ಅದಿಲ್ಲ. ಆದ್ರಿಂದ ಒಟ್ಟು 1404 ವಚನಗಳು ನಮಗೆ ಸಿಗ್ತವೆ. ಸ್ಥಳಗಳ ಮುಖ್ಯ ಸ್ಥಳಗಳು 6, ಉಪಸ್ಥಳಗಳು 47. ಉಪಸ್ಥಳಗಳಲ್ಲಿ ಮುಖ್ಯ ಸ್ಥಳದ ಹೆಸರು ಪುನರಾವರ್ತನೆ ಆಗುವುದರಿಂದ 6 ಕಳೆದ್ರೆ 47 ಸ್ಥಳಗಳು ಮಾತ್ರ ಉಳಿತವೆ ಅಂತ. ಇನ್ನು ಅಲ್ಲಮಾಪ್ರಭು ದೇವರ ವಚನಗಳ ವಿಂಗಡಣೆ ಕೂಡ ಹೆಂಗಿದೆ ಅಂತ ಹೇಳಿದ್ರೆ, ಇವ್ರದೊಂದು ಸ್ವಲ್ಪ ಬೇರೆ ರೀತಿ ಮಾಡಿದ್ದಾರೆ. ಮೊದಲಿಗೆ ಪಿಂಡ ಸ್ಥಳ, ಆಮೇಲೆ ಪಿಂಡ ಜ್ಞಾನ ಸ್ಥಳ, ಮಾಯಾ ವಿಡಂಬನಾ ಸ್ಥಳ ಅಂತ ತಗೊಂಡು ಆಮೇಲೆ ಭಕ್ತ, ಮಹೇಶ, ಪ್ರಸಾದಿ, ಪ್ರಾಣಲಿಂಗಿ, ಶರಣ, ಐಕ್ಯ ಅಂತ ಹಿಂಗ್ ಹೋಗಿದ್ದಾರೆ. ಇಲ್ಲಿ ಉಪಸ್ಥಳಗಳ ಸಂಖ್ಯೆ ಇಲ್ಲ. ಇವ್ರ ವಚನಗಳು ಎಷ್ಟಿದಾವೆ ಅಂತ ಹೇಳಿದ್ರೆ 1ರಿಂದ 694 ವಚನಗಳಿದಾವೆ. ಇನ್ನ ಯಾರು ಚನ್ನಬಸವಣ್ಣನ ವಚನಗಳು ಹೆಂಗಿದಾವೆ ಅಂತಂದ್ರೆ, ಭಕ್ತ ಸ್ಥಳ ಈತಂದ ಸ್ವಲ್ಪ ಸಂಕೀರ್ಣವಾಗಿ ಕೊಟ್ಟಿದ್ದಾರೆ. ಭಕ್ತ ಸ್ಥಳ ಅದರಲ್ಲಿ ನೋಡ್ರಿ, ಭಕ್ತ ಸ್ಥಳದೊಳಗ ಪಿಂಡ, ಪಿಂಡಜ್ಞಾನ, ಗುರುಕರುಣ, ಭಕ್ತನ ಜ್ಞಾನಿ, ಭಕ್ತನ ಭಕ್ತ, ಭಕ್ತನ ಮಹೇಶ, ಭಕ್ತನ ಪ್ರಸಾದಿ, ಭಕ್ತನ ಪ್ರಾಣಲಿಂಗಿ, ಭಕ್ತನ ಶರಣ, ಭಕ್ತನ ಐಕ್ಯ ಹಿಂಗ್ ಕೊಟ್ಟಿದ್ದಾರೆ. ಇದರಲ್ಲಿ ಭಕ್ತ ಸ್ಥಳದಲ್ಲಿ ಉಪಸ್ಥಳಗಳು 10 ಬರ್ತವೆ. ವಚನ ಸಂಖ್ಯೆ 1ರಿಂದ 142 ವಚನಗಳನ್ನು ಅದರಲ್ಲಿ ಹಾಕಿದ್ದಾರೆ. ಇದೇ ರೀತಿ ಈಗ ಮಹೇಶ್ವರ ಸ್ಥಳ, ಮಹೇಶ್ವರನ ಜ್ಞಾನಿ, ಮಹೇಶ್ವರನ ಮಹೇಶ, ಮಹೇಶ್ವರನ ಭಕ್ತ, ಮಹೇಶ್ವರನ ಪ್ರಸಾದಿ, ಮಹೇಶ್ವರನ ಪ್ರಾಣಲಿಂಗಿ, ಮಹೇಶ್ವರನ ಶರಣ, ಮಹೇಶ್ವರನ ಐಕ್ಯ ಅಂತ ಹೇಳಿ ಹಿಂಗ್ 7 ಉಪಸ್ಥಳಗಳು ಬರ್ತವೆ. ವಚನ ಸಂಖ್ಯೆ 143ರಿಂದ 231, ಟೋಟಲಿ 89 ವಚನಗಳನ್ನ ಈ 2ನೇ ಸ್ಥಳದಲ್ಲಿ ಹಾಕಿದ್ದಾರೆ. ಅದೇ ರೀತಿ ಪ್ರಸಾದಿ ಸ್ಥಳ, ಪ್ರಾಣಲಿಂಗಿ ಸ್ಥಳ, ಶರಣ ಸ್ಥಳ, ಅವುಗಳನ್ನು ನಾನು ಇಲ್ಲಿ ಸುಮ್ಮನೆ ವಿವರವಾಗಿ ಹೇಳಕ್ ಹೋಗಲ್ಲ, ಐಕ್ಯ ಸ್ಥಳ, ಹೀಗೆ ಟೋಟಲಿ 871 ವಚನಗಳನ್ನ ಇಲ್ಲಿ ವಿಭಾಗಿಸಿದ್ದಾರೆ. ಮುಖ್ಯ ಸ್ಥಳಗಳು 6, ಉಪಸ್ಥಳಗಳು 43, ಒಟ್ಟು ಸ್ಥಳಗಳು 43 ಅಂತ. ಚನ್ನಬಸವಣ್ಣನ ವಚನಗಳಲ್ಲಿ ಮುಖ್ಯ ಸ್ಥಳಗಳು 6, ಉಪಸ್ಥಳಗಳು 43. ಆ ಉಪಸ್ಥಳಗಳಲ್ಲೇ ಮುಖ್ಯ ಸ್ಥಳ ಸೇರೋದ್ರಿಂದ ಅದನ್ನ 6 ಮೈನಸ್ ಮಾಡಿದ್ರೆ ಮತ್ತೆ ಟೋಟಲಿ 43 ಅಂತ. ಹೀಗೆ ಈ ಮೇಲೆ ನೀಡಿರುವ 3 ಮುಖ್ಯ ವಚನಕಾರರ ವಚನಗಳ ಸ್ಥಳವಾರು ವಿಂಗಡಣೆ ಮತ್ತು ಮುಖ್ಯ ಸ್ಥಳಗಳು ಹಾಗೂ ಅವುಗಳ ಉಪಸ್ಥಳಗಳನ್ನ ನಾವು ನೋಡಿದಾಗ ಒಂದಕ್ಕೊಂದು ಸಾಮ್ಯತೆ ಕಾಣಲಿಲ್ಲ. ಬಸವಣ್ಣನವರ ವಚನಗಳಲ್ಲಿ ಮುಖ್ಯ ಸ್ಥಳಗಳು 6, ಉಪಸ್ಥಳಗಳು 47. ಇವುಗಳಲ್ಲಿ ಎಲ್ಲರಲ್ಲಿ ಕಾಣುವ ಪಿಂಡ, ಪಿಂಡಜ್ಞಾನ ಈ 2 ಸ್ಥಳಗಳನ್ನು ಹೊರತುಪಡಿಸಿ ಪಂಚಾಕ್ಷರಿ ಸ್ಥಳ, ಲಿಂಗಧಾರಣ ಸ್ಥಳ, ತಾಮಸ ನಿರಸನ ಸ್ಥಳ, ಸಂಸಾರ ಹೇಯ ಸ್ಥಳ ಈ 3 ಬಸವಣ್ಣನವರ ವಚನಗಳಿಗೆ ಮಾತ್ರ ವಿಶೇಷವಾದವು. ಈ ಸ್ಥಳಗಳು ಉಳಿದವರಲ್ಲಿ ಕಾಣಲಿಲ್ಲ. ಯಾವ್ಯಾವ ಅಂತ ಹೇಳಿದ್ರೆ ಪಂಚಾಕ್ಷರಿ ಸ್ಥಳ, ಲಿಂಗಧಾರಣ ಸ್ಥಳ, ತಾಮಸ ನಿರಸನ ಸ್ಥಳ, ಸಂಸಾರ ಹೇಯ ಸ್ಥಳ ಇವು ಬಸವಣ್ಣನವರಿಗೆ ಮಾತ್ರ ವಿಶೇಷವಾದವು, ಸೀಮಿತವಾದವು. ಅಂತೆಯೇ ಅಲ್ಲಮಾಪ್ರಭುವಿನ ವಚನಗಳಲ್ಲಿ ಉಪಸ್ಥಳಗಳ ವಿಂಗಡಣೆ ಇಲ್ಲ. ಆದರೆ ಪಿಂಡ, ಪಿಂಡಜ್ಞಾನ ಮತ್ತು ಮಾಯಾ ವಿಡಂಬನಾ ಸ್ಥಳ ಈ 3ಅನ್ನ ಮುಖ್ಯ ಸ್ಥಳಗಳೆಂಬಂತೆ ಹೆಸರಿಸಲಾಗಿದೆ.
ಆದ್ದರಿಂದ ಇಲ್ಲಿ 9 ಸ್ಥಳಗಳನ್ನ ಕಾಣಬಹುದು. ಅಂದ್ರೆ 6 + 3 9 ಸ್ಥಳಗಳನ್ನ ಅಲ್ಲಮಪ್ರಭುವಿನ ವಚನಗಳಲ್ಲಿ ನಾವು ಕಾಣಬಹುದು. ಇನ್ನು ಮಾಯಾವಿಡಂಬನಾ ಸ್ಥಳ ಎಂಬುದು ಅಲ್ಲಮನಿಗೆ ಮಾತ್ರ ಅದು ವಿಶೇಷ. ಇನ್ನು ಚನ್ನಬಸವಣ್ಣನವರಲ್ಲಿ ಮಾತ್ರ ಸ್ಥಳಗಳ ಏಕರೂಪತೆ ಕಾಣುತ್ತದೆ. ಈತನಲ್ಲಿ ಮುಖ್ಯ ಸ್ಥಳಗಳು 6, ಆದರೆ ಒಟ್ಟು ಉಪಸ್ಥಳಗಳು 43. ಈ ಮೂವರಲ್ಲಿ ಕಾಣುವ ಕೆಲವು ವ್ಯತ್ಯಾಸಗಳನ್ನ ನಾವು ಗಮನಿಸಬಹುದು. ಏನಂದ್ರೆ ಬಸವಣ್ಣನವರಲ್ಲಿ ಭಕ್ತ ಸ್ಥಳದಲ್ಲಿ 14 ಉಪಸ್ಥಳಗಳನ್ನು, ಮಾಹೇಶ್ವರ ಸ್ಥಳದಲ್ಲಿ 5 ಉಪಸ್ಥಳಗಳನ್ನು ಕಂಡರೆ, ಚನ್ನಬಸವಣ್ಣನವರಲ್ಲಿ ಭಕ್ತ ಸ್ಥಳದಲ್ಲಿ 10 ಉಪಸ್ಥಳಗಳು, ಐಕ್ಯ ಸ್ಥಳದಲ್ಲಿ 5 ಉಪಸ್ಥಳಗಳು ಕಾಣುತ್ತವೆ ಅಂತ. ಇನ್ನ ತಿಪ್ಪೇರುದ್ರ ಸ್ವಾಮಿಯವರು ಭಕ್ತಾದಿ ಐಕ್ಯಾಂತ್ಯ 6 ಮುಖ್ಯ ಸ್ಥಳಗಳನ್ನು ಹೆಸರಿಸಿಬಿಟ್ಟು ತಲಾ 6 ಉಪಸ್ಥಳಗಳನ್ನು ಹೇಳಿ ಒಟ್ಟು 36 ಸ್ಥಳಗಳನ್ನು ಹೇಳುವರು. ಮಾತ್ರವಲ್ಲ, 36 ಸ್ಥಳಗಳಲ್ಲಿ ಒಂದೊಂದರಲ್ಲಿಯೂ ಮತ್ತೆ 6 ಭಾಗಗಳನ್ನು ಮಾಡುವ ಪ್ರಯತ್ನವೂ ಕೂಡ ಕಂಡು ಬರ್ತದೆ. ಅದರಂತೆ ಒಟ್ಟು 216 ಸ್ಥಳಗಳಾಗುತ್ತವೆ ಎಂದು ಹೇಳಿದ್ದಾರೆ. ಆದರೆ ಈ ಪ್ರಯತ್ನ ಹೆಚ್ಚು ಊರ್ಜಿತವಲ್ಲ. 36 ಸ್ಥಳಗಳ ಕ್ರಮ ಹೆಚ್ಚು ಪ್ರಚಲಿತ. ಬಸವಾದಿ ಶರಣರ ವಚನಗಳಲ್ಲಿ ಹೆಚ್ಚು ಈ ಕ್ರಮ ಅಂದ್ರೆ ಈ 36 ಸ್ಥಳಗಳ ಕ್ರಮ ಏನಿದೆಯಲ್ಲ ಇದು ಅಳವಟ್ಟಿದೆ. ಇದರ ಜೊತೆಗೆ ಏಕೋತ್ತರ ಶತಸ್ಥಳದ ಕೆಲವು ಸ್ಥಳಗಳು ಅಲ್ಲಿ ಸೇರಿರುವುದು ಕಂಡು ಬರುತ್ತದೆ ಅಂತ ಹೇಳ್ಬಿಟ್ಟು ತಿಪ್ಪೇರುದ್ರ ಸ್ವಾಮಿ ಅವರು ಬರೀತಾರೆ. ಇನ್ನ ಸಿದ್ಧಾಂತ ಶಿಖಾಮಣಿಯಲ್ಲಿ ಅಂಗಸ್ಥಳಗಳು 44, ಲಿಂಗ ಸ್ಥಳಗಳು 57, ಹೀಗೆ ಒಟ್ಟು 100 ಸ್ಥಳಗಳ ಹೆಸರುಗಳು, ಅವುಗಳಿಗೆ ತಕ್ಕನಾದ ವ್ಯಾಖ್ಯಾನ ಕೂಡ ಅಲ್ಲಿ ಉಂಟು. ಈ 101 ಸ್ಥಳದ ಪಟ್ಟಿಯಲ್ಲಿ ಭಕ್ತ ಸ್ಥಳದ 15 ಉಪಸ್ಥಳ ಅಂದ್ರೆ ಅವಾಂತರ ಸ್ಥಳ ಅಂತ ಕರಿತೀವಲ್ಲ, ಅದರಲ್ಲಿ ಸಂಸಾರ ಹೇಯ ಸ್ಥಳ, ಗುರುಕಾರುಣ್ಯ ಸ್ಥಳ, ಪಂಚಾಕ್ಷರಿ ಜಪಸ್ಥಳ ಎಂಬ ಹೆಸರುಗಳುಂಟು. ಈ ಉಪಸ್ಥಳಗಳ ಹೆಸರುಗಳು ಬಸವಣ್ಣನವರ ವಚನಗಳಲ್ಲಿ ಕಾಣಬರುವುದನ್ನು ನಾವು ನೋಡಿದರೆ ಈ ವಿಂಗಡಣೆಯು ಈ ಶಿಖಾಮಣಿಕಾರರ ಈ ಶಿಖಾಮಣಿ ಸಂಪ್ರದಾಯದವರ ಅಂದ್ರೆ ಸಿದ್ಧಾಂತ ಶಿಖಾಮಣಿ ಸಂಪ್ರದಾಯದವರ ಕೈ ಚಾಕ ಅಂತ ಅನಿಸ್ತದೆ. ಯಾಕಂದ್ರೆ ಸಿದ್ಧಾಂತ ಶಿಖಾಮಣಿಯಲ್ಲಿ ಕಾಣುವಂತಹ ಈ ಸ್ಥಳಗಳು ಸಂಸಾರ ಹೇಯ ಸ್ಥಳ, ಗುರುಕಾರುಣ್ಯ ಸ್ಥಳ, ಪಂಚಾಕ್ಷರಿ ಸ್ಥಳ ಅನ್ನುವಂಥ ಸ್ಥಳಗಳು ಬಸವಣ್ಣನ ವಚನಗಳನ್ನು ವಿಂಗಡಿಸಿರುವುದರಲ್ಲಿ ಕಂಡು ಬರ್ತದೆ. ಅಂದ್ರೆ ಈ ಒಂದು ಬಸವಣ್ಣನವರ ವಚನಗಳನ್ನ ಈ ಸ್ಥಳ ಕ್ರಮದಲ್ಲಿ ಏನು ವಿಂಗಡಿಸಿದಾರಲ್ಲ, ಇದು ಬಹುಶಃ ಈ ಶಿಖಾಮಣಿ ಸಂಪ್ರದಾಯದವರು ಮಾಡಿರ್ತಕ್ಕಂಥ ಕೆಲಸ ಅಂತ ನನ್ನದೊಂದು ಅನುಮಾನ. ಆಮೇಲೆ ಇನ್ನ ಸ್ಥೂಲಾಗಮ, ಪಾರಮೇಶ್ವರಾಗಮದ ಸ್ಥಳ ವಿಚಾರಗಳಿಗೆ ಹೋಲಿಸಿದರೆ ಈ ಮೇಲಿನ ಯಾವ ವರ್ಗೀಕರಣವೂ ಕೂಡ ಅಲ್ಲಿ ತಾಳೆ ಹೊಂದೋದಿಲ್ಲ. ಸ್ಥಳಗಳ ಹೆಸರು ಮತ್ತು ಸಂಖ್ಯೆಗಳಲ್ಲಿಯೇ ಇಷ್ಟೊಂದು ವ್ಯತ್ಯಾಸ ಕಾಣುತ್ತಿರುವಾಗ ಅವುಗಳ ಅರ್ಥೈಸುವಿಕೆ, ಅವುಗಳಿಗೆ ನೀಡುವ ವ್ಯಾಖ್ಯಾನದಲ್ಲಿ ಭಾರೀ ಗೋಜಲು ಮತ್ತು ಗೊಂದಲ ಇರಬಹುದೆಂಬುದು ಪೂರ್ವ ನಿರೀಕ್ಷಿತ. ನಾನು ನನ್ನ ಲೋಕಾಯತ ಮತ್ತು ಶಾಕ್ತ ಶೈವ ಈ ಕೃತಿಯಲ್ಲಿ ಇದರ ಬಗ್ಗೆ ನಾನು ಕೂಲಂಕುಷವಾಗಿ ಚರ್ಚೆ ಮಾಡಿದ್ದೇನೆ. ಇಷ್ಟು ನಾನು ಇದಕ್ಕೆ ಮುನ್ನುಡಿಯಾಗಿ ಹೇಳ್ತಾ ಈಗ ನಾನು ಸ್ಥಳ ವಿಚಾರಕ್ಕೆ ನಾನು ಹೋಗ್ತೇನೆ. ಮೊದಲಿಗೆ ಭಕ್ತ ಸ್ಥಳ. ಇಲ್ಲಿ ಭಕ್ತ ಸ್ಥಳದ ಅಡಿಯೊಳಗೆ 4-5 ಉಪಸ್ಥಳಗಳನ್ನ ವಚನಾಧಾರಗಳಿಂದ ನಾವು ವಿವರಿಸ್ಕೋಬಹುದು. ಮೊದಲಿಗೆ ಪಿಂಡ ಸ್ಥಳ ಅಂತ ಫಸ್ಟ್. ಭಕ್ತದ ಪ್ರಥಮ ಉಪಸ್ಥಳ ಪಿಂಡ. ಇದು ಬಸವಣ್ಣ, ಅಲ್ಲಮ, ಚನ್ನಬಸವಣ್ಣ ಈ ಮೂವರಲ್ಲಿಯೂ ಇದೆ. ನಾನಂದ್ರೆ ಒಬ್ಬೊಬ್ಬ ವಚನಕಾರನ ಪ್ರತ್ಯೇಕ ನಾನು ಹೇಳಲ್ಲ, ಮೂವರಿಗೂ ಕಾಮನ್ ಆಗಿರೋದನ್ನ ಅರ್ಥ ವಿವರಣೆ ಮಾಡ್ತಾ ಹೋಗ್ತೇನೆ. ನೋಡಿ, ಭಕ್ತ ಸ್ಥಳದ ಪ್ರಥಮ ಉಪಸ್ಥಳ, ಪ್ರಥಮ ಅವಾಂತರ ಸ್ಥಳ ಯಾವುದು ಅಂದ್ರೆ ಪಿಂಡ ಸ್ಥಳ. ಇದು ಬಸವಣ್ಣ, ಅಲ್ಲಮ, ಚನ್ನಬಸವಣ್ಣ ಈ ಮೂವರಲ್ಲಿಯೂ ಇದೆ. ನೋಡಿ, ಉದಕದೊಳಗೆ ಬೈಚಿಟ್ಟ ಬೈಕೆಯ ಕಿಚ್ಚಿನಂತಿದ್ದಿತು, ಸಸಿಯೊಳಗಣ ರಸದ ರುಚಿಯಂತಿದ್ದಿತು, ನನೆಯೊಳಗಣ ಪರಿಮಳದಂತಿದ್ದಿತು, ಕೂಡಲ ಸಂಗಮ ದೇವ ಕನ್ಯೆಯ ಸ್ನೇಹದಂತಿದ್ದಿತು ಅಂತ ಹೇಳ್ಬಿಟ್ಟು ಬಸವಣ್ಣನವರ ವಚನ 1 ಪುಟ 11. ಇನ್ನೊಂದು, ಶಿಲೆಯೊಳಗಣ ಪಾವಕನಂತೆ, ಉದಕದೊಳಗಣ ಪ್ರತಿಬಿಂಬದಂತೆ, ಬೀಜದೊಳಗಣ ವೃಕ್ಷದಂತೆ, ಶಬ್ದದೊಳಗಣ ನಿಶಬ್ದದಂತೆ, ಗುಹೇಶ್ವರ ನಿಮ್ಮ ಶರಣ ಸಂಬಂಧ ಅಂತೇಳಿ ಅಲ್ಲಮಪ್ರಭುವಿನ 1ನೇ ವಚನ ಪುಟ 138. ಇನ್ನೊಂದು ಅಲ್ಲಮಪ್ರಭುವಿನ ವಚನ ಇದೆ, ಕಲ್ಲೊಣಗಣ ಕಿಚ್ಚು ಬೀಜದೊಳಗಣ ವೃಕ್ಷವನ್ನು ಅಂತೇಳಿ ಅಲ್ಲಿ ಉಪಮೆಗಳನ್ನು ನಾವು ಪರಿಗಣಿಸಬಹುದು. ಆಮೇಲೆ ಫಲದೊಳಗಣ ಮಧುರ ಗೋಪ್ಯದಂತಿದ್ದಿತು, ಚಂದ್ರಕಾಂತದ ಉದಕದ ತೆರನಂತಿದ್ದಿತು, ಮಯೂರನ
ತತ್ತಿಯ ಚಿತ್ರದಂತಿದ್ದಿತು, ಶಿಶು ಕಂಡ ಕನಸಿನ ಪರಿಯಂತಿದ್ದಿತು, ಕೂಡಲ ಚೆನ್ನ ಸಂಗಯ್ಯ ಸದ್ಗುರು ಚಿತ್ತದ ಪದದಂತಿದ್ದಿತು ಅಂತೇಳಿ ಚನ್ನಬಸವಣ್ಣನ 1ನೇ ವಚನ, ಪುಟ 297. ಈ ಮೇಲಿನ ಈ 3 ವಚನಗಳು ಒಂದೇ ಸಾರವನ್ನು ಹೊಂದಿವೆ. ಅವು ಪರಶಿವ ಬ್ರಹ್ಮದ ಸ್ವರೂಪದ ಜೊತೆಗೆ ಭಕ್ತನ ಸಂಬಂಧ, ಅಂದರೆ ಜೀವಾತ್ಮ ಪರಮಾತ್ಮ ಈ ಉಭಯರೂ ಸೃಷ್ಟಿ ಪೂರ್ವದಲ್ಲಿ ಹೇಗೆ ಅಭಿನ್ನವಾಗಿ ಸಮರಸದಿ ಬೆರೆತಿದ್ದರು ಎಂಬುದನ್ನು ವಿವರಿಸುತ್ತಾರೆ. ನೋಡಿ, ಇದು ಪಿಂಡ ಸ್ಥಳದ ಲಕ್ಷಣ. ಇದು ಸೃಷ್ಟಿ ಆಗೋದಕ್ಕಿಂತ ಮುಂಚೆ, ಸೃಷ್ಟಿ ಆದ್ಮೇಲೆ ನಮಗ ಅದು ಸಕಾರ ಸಗುಣ ರೂಪ ಬಂದ್ಬಿಡ್ತದೆ. ಆದರೆ ಸೃಷ್ಟಿಗಿಂತ ಪೂರ್ವದಲ್ಲಿ ಅದು ನಿರಾಕಾರ ರೂಪದಲ್ಲಿ, ನಿರ್ಗುಣ ರೂಪದಲ್ಲಿ ಇರ್ತದೆ. ಆ ಸಂಬಂಧವನ್ನ ಈ ಸ್ಥಳದ ಈ 3 ವಚನಗಳು ಕೂಡ ವಿವರಿಸುತ್ತವೆ. ಈ ಉಭಯ ಸಮರಸ ಸ್ವರೂಪವೇ ಇಲ್ಲಿ ಪಿಂಡ ಅಂತ. ಆದ್ರಿಂದ ಪಿಂಡ ಎಂದರೆ ದುಂಡನೆಯ ಯಾವುದೇ ವಸ್ತು ಪಿಂಡ, ಆಹಾರದ ದುಂಡನೆಯ ಉಂಡೆ ಪಿಂಡ, ಯಾವುದೇ ಜೀವನದ ಜನನ ಪೂರ್ವದ ಭ್ರೂಣ ಸ್ಥಿತಿ ಅಂತ ಕರಿತೀವಿ ನೋಡ್ರಿ ನಾವು. ಭ್ರೂಣ ಸ್ಥಿತಿ ಅದೇ ಪಿಂಡ ಎಂಬಿತ್ಯಾದಿ ಅರ್ಥಗಳಿವೆ. ನೀವು ಮೋನಿಯರ್ ವಿಲಿಯಮ್ಸ್ ಡಿಕ್ಷನರಿಯನ್ನು ನೋಡಬಹುದು. ಆದರೆ ವಚನದಲ್ಲಿ ಪಿಂಡ ಎಂಬುದಿಲ್ಲಿ ಜನನ ಪೂರ್ವದ ಭ್ರೂಣ ಸ್ಥಿತಿ ಎಂಬ ಅರ್ಥ ಮೂಲದಿಂದಲೇ ಹುಟ್ಟಿಕೊಂಡಿದೆ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು ನಾವು. ಪಿಂಡ ಅಂದ್ರೆ ಜನನ ಪೂರ್ವದ ಭ್ರೂಣ ಸ್ಥಿತಿ. ಇದು ವಚನಕಾರರಲ್ಲಿ ಈ ಸ್ಥಳ ನಿರ್ವಚನದಲ್ಲಿ ಕಾಣಬರುವಂತ ಅರ್ಥ. ಅದೇ ಸ್ಥಳ ಪಿಂಡವು ವ್ಯಷ್ಟಿ ಪಾತಳಿಯಲ್ಲಿ ಗಂಡು ವೀರ್ಯತ್ವ ಮತ್ತು ಸ್ತ್ರೀ ಅಂಡತ್ವ ಅಥವಾ ರಜತ್ವ ಈ ಎರಡರ ಸಂಯೋಗದಿಂದ ಜೀವವೊಂದು ಆಕೃತಿ ತಳೆಯುವಾಗ ಅದರ ಆರಂಭಿಕ ಹಂತವೇ ಪಿಂಡ. ಸಮಷ್ಟಿ ವಿಶ್ವದೃಷ್ಟಿಯಲ್ಲಿ ಪುರುಷನ ಸೃಷ್ಟಿ ಶಕ್ತಿಯು ಮತ್ತು ಪ್ರಕೃತಿ ಶಕ್ತಿಯು ಅಂದ್ರೆ ಪಾರ್ವತಿ, ಶಿವ ಮತ್ತು ಪಾರ್ವತಿ ಅಂತ, ಪುರುಷ ಶಕ್ತಿ, ಪುರುಷನ ಸೃಷ್ಟಿ ಶಕ್ತಿ ಅಂದ್ರೆ ವೀರ್ಯತ್ವ, ಮತ್ತು ಪ್ರಕೃತಿ ಅಂದ್ರೆ ಪಾರ್ವತಿ ಅವಳ ಶಕ್ತಿ ಅಂದ್ರೆ ಹೆಣ್ಣಿನ ಶಕ್ತಿ ಅಂತ ಅರ್ಥ. ಇವು ಎರಡು ಪರಸ್ಪರ ಸಮರಸದಿ ಬೆರೆತು ಈ ಲೋಕಾಕೃತಿ ತಾಳುವ ಪೂರ್ವದ ವಿಶ್ವಭ್ರೂಣವೇ ಇಲ್ಲಿ ಪಿಂಡ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ಈ ಲೋಕ ಆಕೃತಿ ಪಡೆಯೋದಕ್ಕಿಂತ ಪೂರ್ವದಲ್ಲಿ ಅದು ಒಂದು ಭ್ರೂಣಾವಸ್ಥೆಯಲ್ಲಿ ಏನಿರ್ತದಲ್ಲ ಅದೇ ಪಿಂಡ ಅಂತ. ಈ ಎರಡರ್ಥವನ್ನು ಒಳಗೊಂಡಂತೆ ಧಾರ್ಮಿಕ ಜೀವನದಲ್ಲಿ ಜೀವಾತ್ಮನೂ ಪರಮಾತ್ಮನೂ ಪರಸ್ಪರ ಕೂಡಿರುವ ಶೈಶವಾವಸ್ಥೆ ಭ್ರೂಣಾವಸ್ಥೆಯ ಪಿಂಡ. ವಿಶ್ವಕ್ಕೂ ವ್ಯಕ್ತಿಗೂ ಇದೇ ಮೂಲ, ಮೊದಲ ಮತ್ತು ಕೊನೆಯ ನೆಲೆ. ಅಂದ್ರೆ ಯಾವುದೇ ವಿಶ್ವ ಹುಟ್ಲಿ ಅಥವಾ ಒಂದು ಜೀವವೇ ಹುಟ್ಲಿ, ಅದು ಯಾವ ಮೂಲದಿಂದ ಹುಟ್ಟಿರ್ತದೋ ಮತ್ತೆ ವಾಪಸ್ ಹೋಗಕ್ಕಾರ ಅದೇ ಮೂಲಕ ಅದು ಹೋಗ್ತದದು ಅಂತ. ಇಲ್ಲಿ ಷಟ್ಸ್ಥಳಗಳ ವಿಶೇಷತೆ ಏನಂತ ಹೇಳಿದ್ರೆ ಅವು ಹುಟ್ಟಿ ಬರುವ ಕ್ರಮ ಹೇಳಲ್ಲ, ಅವು ವಾಪಸ್ ಹೋಗೋ ಕ್ರಮವನ್ನು ಹೇಳ್ತವೆ, ಬ್ಯಾಕ್ವರ್ಡ್ ಇದನ್ನು ಹೇಳ್ತವೆ. ಅದರಿಂದ ಹುಟ್ಟಿನ ಮೂಲದಲ್ಲಿ ಜನನದ ನೆಲೆ, ಮೋಕ್ಷ ಕಾಲದಲ್ಲಿ ಕೊನೆಯ ಬಿಡುಗಡೆಯ ನೆಲೆ, ಈ ಎರಡರ ನಡುವೆಯೂ ಜೀವನದ ಬದುಕಿನ ಸ್ಥಿತಿಯ ಅಲೆ ಮತ್ತು ಸೆಲೆ ಅಂತ. ಹುಟ್ಟಿನ ಮೂಲದಲ್ಲಿ ಜನನದ ನೆಲೆ, ಅದೇ ಸ್ಥಳ. ಅದು ಮೋಕ್ಷ ಕಾಲದಲ್ಲಿ ಕೊನೆಯ ಬಿಡುಗಡೆಯ ನೆಲೆ, ಕೊನೆಗೆ ಹೋಗಿ ಎಲ್ಲಿ ಸೇರ್ತದ ಅದು. ಈ ಎರಡರ ನಡುವೆ ಜೀವನದ ಬದುಕಿನ ಸ್ಥಿತಿಯ ಅಲೆ ಮತ್ತು ಸೆಲೆ ಅಂತ. ಎಲ್ಲಿಂದ ಈ ಜೀವ ಮತ್ತು ಜಗತ್ತು ಬಂದಿದೆಯೋ ಪುನಃ ಅಲ್ಲಿಗೆ ಮರಳುವ ಜೀವನದ ಹಿಂಪರಿಕ್ರಮದ ಹಂತಗಳೇ ಷಟ್ಸ್ಥಳಗಳು. ಇದನ್ನ ಬಹಳ ಸರಿಯಾಗಿ ನಾವು ಅರ್ಥ ಮಾಡ್ಕೋಬೇಕು. ಷಟ್ಸ್ಥಳಗಳು ಅಂದ್ರೆ ಏನು ಅಂತ ಹೇಳಿದ್ರೆ, ಜೀವ ಮತ್ತು ಜಗತ್ತು ಎಲ್ಲಿಂದ ಬಂದಿದವೋ ಪುನಃ ಅಲ್ಲಿಗೆ ಮರಳುವ, ವಾಪಸ್ ಹೋಗ್ತಕ್ಕಂಥ ಹಿಂಪರಿಕ್ರಮದ ಹಂತಗಳೇ ಷಟ್ಸ್ಥಳಗಳು. ಜೀವ ಹುಟ್ಟುವಾಗ ಈ ಹಂತಗಳಿಲ್ಲ, ಆದರೆ ಬಂದ ನೆಲೆಗೆ ಹಿಂತಿರುಗುವಾಗ ಈ ಹಂತಗಳು ಉಂಟು. ಈ ಹಂತಗಳನ್ನ ನೈಸರ್ಗಿಕ ಜೈವಿಕ ಎಂದು ಯಾರೂ ಇಲ್ಲಿ ಭಾವಿಸಬಾರದು. ಇವು ಕೇವಲ ತಾತ್ವಿಕವಷ್ಟೇ. ಒಂದೊಂದು ಹಂತದ ಬಾಗಿಲು ದಾಟಿ ಮುಂದಿನ ಹಂತಕ್ಕೆ ಹೋಗುವಾಗ ಆ ಹಂತದ ಗುಣಲಕ್ಷಣಗಳನ್ನೆಲ್ಲ ಹೊಂದಿದ್ದರೆ ಮಾತ್ರ ಗೇಟ್ ಪಾಸ್ ನಮಗೆ ಸಿಗುತ್ತದೆ, ಇಲ್ಲದಿದ್ದರೆ ಮುಂದಿನ ಸ್ವರ್ಗದ ಬಾಗಿಲು ತೆರೆಯುವುದಿಲ್ಲ ಅಂತ. ಸಿದ್ದೇಶ್ವರ ಸ್ವಾಮಿಗಳು ಅಲ್ಲಮ ಪ್ರಭುದೇವರ ವಚನ ನಿರ್ವಚನ ಗ್ರಂಥದಲ್ಲಿ ಪಿಂಡಸ್ಥಳದ ಪ್ರಥಮದಲ್ಲಿ ನಿಷ್ಕಲ ನಿರಾಕಾರ ನಿರ್ಗುಣನಾದ ಪರಶಿವನು ತನ್ನಲ್ಲಿ ತಾನು ಮಹಾಮೌನವಾಗಿ ಶಬ್ದದೊಳಗೆ ನಿಶಬ್ದವಿರುವಂತೆ ಇರುವನು, ಅವನೇ ನಿಷ್ಕಲಲಿಂಗ, ಅನಾದಿ ಚಿತ್ಪಿಂಡ, ಈ ರೀತಿ ಅವನನ್ನು ಗುರುತಿಸುವುದೇ ಪಿಂಡಸ್ಥಳ ಅಂತ ಹೇಳಿ ಬರೆದಿದ್ದಾರೆ. ಬರೆದ್ಬಿಟ್ಟು ಶಿಲೆಯೊಳಗಣ ಪಾವಕನಂತೆ ಅನ್ನುವಂತ ಒಂದು ವಚನವನ್ನು ಅವರು ಉದಾಹರಣೆಯಾಗಿ ಕೊಟ್ಟಿದ್ದಾರೆ. ಅಲ್ಲಿ ಶಿಲೆಯಲ್ಲಿ ಅಗ್ನಿ ಅಡಗಿರುವಂತೆ
ಈ ಜಡ ಜಗತ್ತಿನಲ್ಲಿ ಮಹತ್ಪಿಂಡನಾದ ಪರಮಾತ್ಮನು ಗೂಢವಾಗಿ ನೆಲೆಸಿದ್ದಾನೆ ಅಂತ ಇನ್ನು ಮುಂದಾಗಿ ಅವರು ಅರ್ಥ ಮಾಡಿದ್ದಾರೆ. ಇಷ್ಟು ಇದು ಪಿಂಡ ಸ್ಥಳ. ಇನ್ನು ಎರಡನೇದು ಪಿಂಡಜ್ಞಾನ ಸ್ಥಳ. ಪರವಸ್ತುವು ಪಿಂಡವೆನಿಸಿದ ನಿಷ್ಕಲ ನಿಜ ವಸ್ತುವಿನಲ್ಲಿ ಅಂದ್ರೆ ನಿಷ್ಕಲ ಲಿಂಗದಲ್ಲಿ ತಾನು ಪ್ರಕಟವಾಗಬೇಕೆಂದು ಇಚ್ಛಿಸಿದಾಗ ಆ ನಿಷ್ಕಲ ಲಿಂಗವೇ ಪರಶಿವ ಎಂಬ ವಿಧಾನವನ್ನು ಅದು ಪಡೆಯುತ್ತದೆ. ಆ ಪರಶಿವನೇ ಈಗ ಪಿಂಡಜ್ಞಾನ, ಅದರ ಭಾವನೆಯೇ ಪಿಂಡಜ್ಞಾನ ಸ್ಥಳ ಅಂತ ಇವರು ಸಿದ್ದೇಶ್ವರ ಸ್ವಾಮಿಗಳು ಅದನ್ನ ನಿರ್ವಚಿಸಿದ್ದಾರೆ. ಆದರೆ ನಾನು ಈ ಸ್ಥಳ ಜ್ಞಾನವನ್ನ ಭಕ್ತನಿಗೆ ಸಂಬಂಧಿಸಿ ಪರಿಗಣಿಸುತ್ತಿರುವುದರಿಂದ ಸಿದ್ದೇಶ್ವರ ಸ್ವಾಮಿಗಳ ವ್ಯಾಖ್ಯಾನಕ್ಕಿಂತ ಸ್ವಲ್ಪ ಭಿನ್ನವಾದ ಅರ್ಥವನ್ನು ನಾನು ನೀಡುವ ಪ್ರಯತ್ನವನ್ನು ಮಾಡಿದ್ದೇನೆ. ನನ್ನ ಪ್ರಕಾರ ಭಕ್ತನಲ್ಲಿ ಉಂಟಾಗಿರುವ ಆ ಪರಶಿವ ಸ್ವರೂಪ ಮತ್ತದರ ಸೃಷ್ಟಿ ಸಂಕಲ್ಪದ ಜ್ಞಾನ, ಭಕ್ತನಲ್ಲಿ ಉಂಟಾಗಿರುವ ಆ ಪರಶಿವ ಸ್ವರೂಪ ಮತ್ತದರ ಸೃಷ್ಟಿ ಸಂಕಲ್ಪದ ಜ್ಞಾನವನ್ನೇ ಪಿಂಡ ಜ್ಞಾನ ಅಂತ ನಾನಿಲ್ಲಿ ಕರೀಲಿಕ್ಕೆ ಬಯಸ್ತೇನೆ. ಈ ಉದಾಹರಣೆ ನೋಡ್ರಿ, ಅಲ್ಲಮ ಪ್ರಭುವಿನ ವಚನದಲ್ಲಿ ಪಿಂಡ ಜ್ಞಾನ ಸ್ಥಳ ಹೆಂಗೆ ಅದು ವರ್ಣಿಸಲ್ಪಟ್ಟಿದೆ ಅಂತ. ಆದಿ ಆಧಾರವಿಲ್ಲದಂದು, ಹಮ್ಮು ಬಿಮ್ಮುಗಳಿಲ್ಲದಂದು, ಸುರಾಳ ನಿರಾಳವಿಲ್ಲದಂದು, ಸಚರಾಚರವೆಲ್ಲ ರಚನೆಗೆ ಬಾರದಂದು. ನೋಡು, ಸಚರಾಚರವೆಲ್ಲ ರಚನೆಗೆ ಅಂದ್ರೆ ಆಕೃತಿಗೆ ಬಾರದಂದು ಗುಹೇಶ್ವರ ನಿಮ್ಮ ಶರಣನು ಉದಯಿಸಿದನಂದು ಅಂತ. ನೋಡಿ, ಈ ವಚನ ಈ ಲೋಕದ ಶರಣ ಉದಯಿಸಿದ್ದನ್ನ ಹೇಳುವುದಿಲ್ಲ. ನಾವು ಇಲ್ಲಿ ಶರಣ ಅಂದ್ಕೂಡ್ಲೆ ನಾವು ಯಾಮಾರು ಬಿಡ್ತೀವಿ. ಅದರಿಂದ ಈ ಲೋಕದ ಶರಣ ಉದಯಿಸಿದ್ದನ್ನು ಹೇಳಲ್ಲ, ಬದಲಾಗಿ ಆ ಪರಶಿವನೆಂಬ ಶರಣನು ಉದಯಿಸಿದ್ದನ್ನು ಹೇಳುತ್ತದೆ. ಆದಿ, ಆಧಾರ, ಹಮ್ಮು, ಬಿಮ್ಮು, ಸುರಾಳ, ನಿರಾಳ, ಸಚರಾಚರ ಇವಾವೂ ಇಲ್ಲದಂದು, ಇವೆಲ್ಲವುಗಳ ಸೃಷ್ಟಿಕರ್ತನೊಬ್ಬನೇ ಮೊದಲಿಗೆ ಉದಯಿಸಿದ. ಪರಮಾತ್ಮನ ಈ ಉದಯವನ್ನ ಈ ಕೆಳಗಿನ ವಚನ ಬೇರೊಂದು ರೀತಿಯಲ್ಲಿ ವ್ಯಕ್ತಪಡಿಸುತ್ತದೆ. ತಲೆಯಿಲ್ಲದ ತಲೆಯಾತಂಗೆ ಕರುಳಿಲ್ಲದ ಒಡಲು ನೋಡ, ತಲೆಯಿಲ್ಲದ ತಲೆಯಾತಂಗೆ ಕರುಳಿಲ್ಲದ ಒಡಲು ನೋಡ, ಆ ನಲ್ಲಂಗೆ ಅಂಗವಿಲ್ಲದ ಅಂಗನೆ ಸತಿಯಾಗಿಪ್ಪಳು, ಇವರಿಬ್ಬರ ಬಸುರಲ್ಲಿ ಹುಟ್ಟಿದಳೆಂಬ ತಾಯಿ, ನಾ ಹುಟ್ಟಿ ತಾಯ ಕೈ ಹಿಡಿದು ಸಂಗವ ಮಾಡಿ ನಿರ್ದೋಷಿಯಾದೆನು ಕಾಣ ಗುಹೇಶ್ವರ ಅಂತ ಹೇಳ್ಬಿಟ್ಟು ಅಲ್ಲಮ ಪ್ರಭುವಿನ 9ನೇ ವಚನ ಹೇಳುತ್ತೇವೆ. ತಲೆಯಿಲ್ಲದ ತಲೆ, ಕರುಳಿಲ್ಲದ ಒಡಲು, ಇಂತಹ ನಲ್ಲನಿಗೆ ಅಂಗವಿಲ್ಲದ ಅಂಗನೆಯೂ ಸತಿ ಇಲ್ಲಿ. ಈ ಎರಡೂ ಪರಶಿವನ ಎರಡು ಚೈತನ್ಯ ರೂಪಗಳು, ಯಾಕಂದ್ರೆ ತಲೆಯಿಲ್ಲದ ತಲೆ ಅದು, ಕರುಳಿಲ್ಲದ ಒಡಲು. ಕರುಳಿಲ್ಲದ ಒಡಲು ಅಂದ್ರೆ ಅದು ಅಭೌತಿಕವಾದದ್ದು, ಕರುಳಿರುವ ಒಡಲು ಅಂದ್ರೆ ಭೌತಿಕವಾದದ್ದು. ಆದ್ರಿಂದ ಈ ಎರಡೂ ಕೂಡ ಅಂದ್ರೆ ತಲೆಯಿಲ್ಲದ ತಲೆ ಮತ್ತು ಕರುಳಿಲ್ಲದ ಒಡಲು, ಈ ಎರಡೂ ಕೂಡ ಪರಶಿವನ ಎರಡು ಚೈತನ್ಯ ರೂಪಗಳು ಅಂತ. ಇವುಗಳ ಸಂಯೋಗದಿಂದ ಮುಂದೆ ಹುಟ್ಟಿದ್ದು ಪರಶಕ್ತಿ. ಈ ಪರಶಕ್ತಿಯನ್ನು ಎಮ್ಮ ತಾಯಿ ಅಂತ ಕರೆದಿದ್ದಾನೆ ಇಲ್ಲಿ ಅಲ್ಲಮ ಪ್ರಭು. ಈ ಪರಶಕ್ತಿಯೇ ಪರಶಿವನ ಸೃಷ್ಟಿದಾಯಕ ಶಕ್ತಿ. ಯಾಕಂದ್ರೆ ಪರಶಿವ ತಾನೇ ಸೃಷ್ಟಿ ಮಾಡಲ್ಲ, ಅದನ್ನ ಶಕ್ತಿಯ ಮುಖಾಂತರ ಸೃಷ್ಟಿ ಮಾಡ್ತಾನೆ. ಆ ಸೃಷ್ಟಿ ಕಾರ್ಯಕ್ಕಾಗಿಯೇ ಶಕ್ತಿಯನ್ನ, ಅದನ್ನೇ ಮಾಯೆ ಅಂತ ಕರೆದಿರೋದು, ಅದನ್ನೇ ಸಾಂಖ್ಯರ ತತ್ವದಲ್ಲಿ ಪ್ರಕೃತಿ ಅಂತ ಕರೆದಿರೋದು. ಆದ್ರಿಂದ ಸೃಷ್ಟಿದಾಯಕ ಶಕ್ತಿ ಅದು. ಈ ಶಕ್ತಿಯಿಂದ ಮುಂದೆ ತ್ರಿಮೂರ್ತಿಗಳು ಹುಟ್ಟಿ ನಂತರ ವಿಶ್ವವಾಗಿದ್ದನ್ನ ವಚನಗಳು ಹೇಳುತ್ತವೆ. ಉದಾಹರಣೆಗೆ ನೋಡ್ರಿ, ಚನ್ನಬಸವಣ್ಣನವರ 3ನೇ ವಚನವನ್ನ ನೀವು ಗಮನಿಸಬಹುದು, ಪುಟ 297. ಹಾಗಾದ್ರೆ ಪಿಂಡ ಜ್ಞಾನ ಅಂದ್ರೆ ಏನು? ಪಿಂಡ ಭ್ರೂಣಾವಸ್ಥೆಯಲ್ಲಿದ್ದ ಪರಶಿವನು ಸ್ವಯಂ ಸೃಷ್ಟಿಯಾಗಿದ್ದನ್ನ ತಿಳಿದಿರುವುದೇ ಪಿಂಡ ಜ್ಞಾನ ಅಂತ ಅರ್ಥ ಇದೆ. ಪಿಂಡ ಜ್ಞಾನ ಅಂದ್ರೆ ಏನು ಅಂದ್ರೆ, ಪಿಂಡ ಭ್ರೂಣಾವಸ್ಥೆಯಲ್ಲಿದ್ದ ಪರಶಿವ ಸ್ವಯಂ ಸೃಷ್ಟಿಯಾಗಿದ್ದನ್ನ ತಿಳಿದಿರ್ತಕ್ಕಂಥದ್ದೇ ಪಿಂಡ ಜ್ಞಾನ ಅಂತ ಅರ್ಥ ಇಲ್ಲಿ. ಇನ್ನು ಚನ್ನಬಸವಣ್ಣನ ವಚನದಲ್ಲಿ ಪಿಂಡ ಜ್ಞಾನ ಸ್ಥಳ ಹೆಂಗ್ ಬಂದಿದೆ ಅಂತ ನೋಡುವ. ಕಾಳಂಧರ ಧರೆ ವಾರಿಧಿ ಸಹಿತ ಆರೂ ಇಲ್ಲದಂದು, ಪ್ರಮಥನೊಬ್ಬನಿದ್ದನೊಂದು ಅನಂತ ಕಾಲ, ಧರೆ ಅಂಬರ ವಾರಿಧಿ ಸಹಿತ ಆರೂ ಇಲ್ಲದಂದು, ನಿರವಯ ನಿರ್ಮಾಯನಾಗಿದ್ದನೊಂದು ಕೋಟ್ಯನು ಕೋಟಿ ವರ್ಷ, ಅಲ್ಲಿ ಅನಾಗತ ಉಂಟು, ಮನವು ಮಹವಕ್ಕಾಡಿ ತತ್ತಲೆಯಾಗಿ ಮತ್ತಂತಲ್ಲಿಯೇ ನಿರಾಳವ ಬೆರಸೆ ಬಯಲು ಬೆಸಲಾಯಿತ್ತು, ನರರು ಸುರರು ಮೊದಲಾದ 84 ಲಕ್ಷ ಜೀವರಾಶಿಗಳು ಉದಯಿಸಿದವಯ್ಯ, ಕೂಡಲ ಚನ್ನ ಸಂಗಯ್ಯ ನಮ್ಮ ಬಸವಣ್ಣ ನೆನೆದಡೆ ಅಂತ ಹೇಳ್ಬಿಟ್ಟು ಚನ್ನಬಸವಣ್ಣನವರ 4ನೇ ವಚನ ಹೇಳುತ್ತದೆ. ಅಲ್ಲಮ ಪ್ರಭುವಿನ ವಚನಗಳಲ್ಲಿ ಕಂಡಂತಹ ಪರಶಿವ ಸ್ವರೂಪವನ್ನೇ ಚನ್ನಬಸವಣ್ಣನವರ ಈ ಮೇಲಿನ ವಚನವೂ ಕೂಡ ಅದು ನಿರೂಪಿಸ್ತದೆ.
ಕತ್ತಲು, ಭೂಮಿ, ಸಮುದ್ರ, ಅಂಬರ ಇವಾವುವೂ ಇಲ್ಲದಂದು ಪ್ರಮಥನೊಬ್ಬನು ನಿರವಯ ನಿರ್ಮಾಯನಾಗಿದ್ದನಂತೆ ಅನಂತ ಕೋಟಿ ಕಾಲ. ಅಲ್ಲಿ ಅಸಂಭವ ಬಾರದುದು ಅಂದ್ರೆ ಅಗಮ್ಯ ಉಂಟು. ಮನವು ಮಹದೊಂದಿಗೆ ಹೊಂದಿಕೊಂಡು ಅಲ್ಲಿ ನಿರಾಳದೊಂದಿಗೆ ಬೆರೆತು ಬಯಲು ಗಮಿಸಿತು. ನಂತರ ನರಸುರಾದಿ 84 ಲಕ್ಷ ಜೀವರಾಶಿಗಳು ಉದಯವಾದವು. ಈ ಜ್ಞಾನವನ್ನು ಹೊಂದತಕ್ಕಂಥದ್ದೇ ಪಿಂಡಜ್ಞಾನ. ಅದನ್ನು ಅರಿತವನೇ ಪಿಂಡಜ್ಞಾನಿ ಅಂತ. ಅಂದ್ರೆ ಈ ಜಗತ್ತು ಹುಟ್ಟೋದಕ್ಕಿಂತ ಪೂರ್ವದ ಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳೋದು ಏನಿದೆಯಲ್ಲ, ಆ ಜ್ಞಾನವನ್ನು ತಿಳ್ಕೊಳ್ಳೋದು ಏನಿದೆಯಲ್ಲ, ಅದೇ ಪಿಂಡಜ್ಞಾನ ಅಂತ ಅರ್ಥ. ಇನ್ನು ಬಸವಣ್ಣನವರ ವಚನದಲ್ಲಿ ಪಿಂಡಜ್ಞಾನ ಸ್ಥಳ ಹೇಗಿದೆ ಅಂತ ನಾವು ನೋಡಬಹುದು. ಕಾಳಿಯ ಕಂಕಾಳದಿಂದ, ತ್ರಿಪುರ ಸಂಹಾರದಿಂದ, ಹರಿವಿರಿಂಚಿಗಳಿಂದ, ಉಮೆಯ ಕಲ್ಯಾಣದಿಂದ ಮುನ್ನ 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 ಎಂದು ಸೃಷ್ಟಿಪೂರ್ವ ಅನೂಹ್ಯ ಭೂತೇತಿಹಾಸಕ್ಕೆ ಹೋಗದ ಅಸಹಾಯಕತೆ ವ್ಯಕ್ತಪಡಿಸಿದಂತಹ ಭಾವನೆಯನ್ನ ವ್ಯಕ್ತಪಡಿಸಿದರೂ ಕೂಡ ಅಂದಿಂಗೆಳೆಯ ನೀನು ಹಳೆಯ ನಾನು ಎಂದು ಗುರುವಿಗೆ ತಿರುಮಂತ್ರ ಹೇಳಿ ವಿಸ್ಮಯಗೊಳಿಸಿಬಿಡ್ತಾನೆ ಬಸವಣ್ಣ ತನ್ನ 2ನೆಯ ವಚನದಲ್ಲಿ. ಬಸವಣ್ಣನವರಿಗೆ ಪರಶಿವ ಬ್ರಹ್ಮವು ಅದೆಷ್ಟು ಅಮೂರ್ತ, ಬಯಲು, ವಾಗ್ಮನಕ್ಕೆ ಅಗೋಚರವಾಗಿದ್ದರೂ ಕೂಡ ಅದನ್ನು ತನ್ನ ಕರ್ಣಗ್ರಾಹ್ಯ ಮಾಡಿಕೊಳ್ಳಬಲ್ಲೆನೆಂಬ ವಾಂಛಲ್ಯವಿದೆ. ಅದನ್ನ ಈ ಕೆಳಗಿನ ವಚನ ಸ್ಪಷ್ಟಪಡಿಸ್ತದೆ. ಕರಿಘನ ಅಂಕುಶ ಕಿರಿದೆನ್ನಬಹುದೇ ಬಾರದಯ್ಯ, ಗಿರಿಘನ ವಜ್ರ ಕಿರಿದೆನ್ನಬಹುದೇ ಬಾರದಯ್ಯ, ತಮಂದ ಘನ ಜ್ಯೋತಿ ಕಿರಿದೆನ್ನಬಹುದೇ ಬಾರದಯ್ಯ, ಮರಹು ಘನ ನಿಮ್ಮ ನೆನೆವ ಮನ ಕಿರಿದೆನ್ನಬಹುದೇ ಬಾರದಯ್ಯ ಕೂಡಲ ಸಂಗಮ ದೇವ. ಕೂಡಲ ಸಂಗಮ ದೇವನನ್ನ ನೆನೆಯುವ ಮನವು ಮರಹುವಿಗಿಂತ ಕಿರಿದಲ್ಲ, ಅಷ್ಟೇ ಘನವಾದುದು ಎಂದು ಹೇಳುವ ಉದ್ದೇಶದಿಂದ ಬಸವಣ್ಣನವರು ಹೋಲಿಕೆಗಾಗಿ ಘನವಾದ ಕರಿಗಿಂತ ಅದನ್ನ ಅಂಕೆಗಿಡುವ ಅಂಕುಶವು, ಗಿರಿಗಿಂತ ಅದನ್ನ ಸೀಳಬಲ್ಲ ವಜ್ರವು, ಸಂಬಂಧಕ್ಕಿಂತ ಅದನ್ನು ನೋಡಿಸಬಲ್ಲ ಜ್ಯೋತಿಯು ಕಿರಿದಾದುದಲ್ಲ ಎಂದು ತಮ್ಮ ತರ್ಕವನ್ನ ಮಂಡಿಸಿದ್ದಾರೆ. ಅಂದರೆ ಕರಿ, ಗಿರಿ, ತಮಂಧ, ಮರಹು ಇವೆಲ್ಲವೂ ಕೂಡ ಇಲ್ಲಿ ಪರಶಿವ ಪಕ್ಷ. ಅಂಕುಶ, ವಜ್ರ, ಜ್ಯೋತಿ, ಮನ ಇವೆಲ್ಲ ಇಲ್ಲಿ ಬಸವ ಪಕ್ಷ ಅರ್ಥಾತ್ ಭಕ್ತ ಪಕ್ಷ. ಶಿವಪಕ್ಷ ಅದೆಷ್ಟೇ ನಿಗೂಢವಿದ್ದರೂ ಭಕ್ತ ಪಕ್ಷ ಬುದ್ಧಿ ಮನವೇನು ಕಡಿಮೆಯಾದದಲ್ಲ ಅಂತ. ಅವನೆಷ್ಟೇ ನಿಗೂಢವಾಗಿರ್ಲಿ, ಅವನೆಷ್ಟೇ ಘನವಾಗಿರ್ಲಿ, ಅದನ್ನ ಅರ್ಥ ಮಾಡಿಕೊಳ್ಳುವ ಚೇತನ, ಮನುಷ್ಯನ ಚೇತನ ಏನಿದೆಯಲ್ಲ, ಇದು ಅದಕ್ಕಿಂತ ಕಡಿಮೆ ಆದ್ದೇನಲ್ಲ ಅನ್ನುವಂಥ ಒಂದು ವಿಚಾರವಾದವನ್ನ ಇಲ್ಲಿ ಬಸವಣ್ಣನವರು ಮಂಡಿಸ್ತಾ ಇದ್ದಾರೆ. ವಜ್ರ ಕಿರಿದಾದರೂ ಗಿರಿಯನ್ನ ಸೀಳಬಲ್ಲದು, ಅಂಕುಶ ಕಿರಿದಾದರೂ ಆನೆಯನ್ನ ಅಂಕೆಯಲ್ಲಿಡಬಲ್ಲದು, ಜ್ಯೋತಿ ಅದೆಷ್ಟೇ ಸಣ್ಣದಿದ್ದರೂ ವಿಶ್ವವ್ಯಾಪಕವಾದ ಕತ್ತಲನ್ನು ಓಡಿಸಬಲ್ಲದು. ಅಂತೆಯೇ ಮನವು ಕಿರಿದಾಗಿದ್ದರೂ ಕೂಡ ಹಿರಿದಾದ ಮರಹುವನ್ನ ನೆನೆಯಬಲ್ಲದು. ಹೀಗೆ ಆ ಪರಶಿವ ಅದೆಷ್ಟೇ ದೊಡ್ಡವನು, ಸಂಕೀರ್ಣನು, ನಿಗೂಢನೂ ಆಗಿದ್ದರೂ ಕೂಡ ಭಕ್ತನ ಮನ ಅದನ್ನ ಭೇದಿಸಬಲ್ಲದೆಂಬುದು ಇಲ್ಲಿಯ ಅರ್ಥ. ಹೀಗೆ ಪರಶಿವ ಪಕ್ಷದೆದುರು ಭಕ್ತ ಪಕ್ಷವನ್ನ ಎತ್ತಿ ಹಿಡಿಯುತ್ತಾ ತರ್ಕಿಸುವಲ್ಲಿ ಬಸವಣ್ಣನವರು ತಮ್ಮ ವೈಚಾರಿಕ ಪ್ರಬುದ್ಧತೆಯನ್ನ ಇಲ್ಲಿ ಮೆರೆದಿದ್ದಾರೆ. ಹೀಗೆ ಈ 3 ವಚನಕಾರರ ವಚನಗಳು ಪಿಂಡ ಜ್ಞಾನದ ಬಗ್ಗೆ ನೀಡುವ ಸಂದೇಶ ಅದು ಒಂದೇ. ಆ ನಿಗೂಢ ಸೃಷ್ಟಿಪೂರ್ವ ಜಗದ್ವಿಕಸನ ಪೂರ್ವ ಪರಶಿವ ಶಕ್ತಿಯ ಸ್ವರೂಪವನ್ನು ಅರಿತಿರುವ ಭಕ್ತನ ಜ್ಞಾನವೇ ಪಿಂಡ ಜ್ಞಾನ. ಆ ನಿಗೂಢ ಚಿತ್ಪಿಂಡವು ಸೃಷ್ಟಿಯ ಸಂಕಲ್ಪ ತಾಳಿ ಸ್ವಯಂ ಪ್ರಕಾಶಿಸಿತು, ಈ ಬ್ರಹ್ಮಾಂಡದಲ್ಲಿ ನಿಗೂಢವಾಗಿ ನೆಲೆಸಿತು ಎಂಬ ಜ್ಞಾನವನ್ನ ಭಕ್ತನು ಪಡೆದಿರುವನು. ಇಲ್ಲಿಗೆ ನಾವು ಈ ವಿಡಿಯೋವನ್ನು ನಾವು ಮುಕ್ತಾಯಗೊಳಿಸಿಬಿಡೋಣ. ಮುಂದೆ ನೆಕ್ಸ್ಟ್ ಅಲ್ಲಮರಿಗೆ ವಿಶೇಷವಾಗಿರ್ತಕ್ಕಂಥ ಮಾಯಾವಿಡಂಬನಾ ಸ್ಥಳದಿಂದ ಮುಂದಿನ ಚರ್ಚೆಯನ್ನು ಇನ್ನೊಂದು ವಿಡಿಯೋದಲ್ಲಿ ನಾವು ಪ್ರಾರಂಭ ಮಾಡಬಹುದು.